ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಮಾರ್ಗಶಿರ ಮಾಸದಲ್ಲಿ ಮಾಡಲೇಬಾರದಂಥ ಕೆಲವು ತಪ್ಪುಗಳು ಹಾಗೆ ಮಾಡಲೇಬೇಕಾದಂಥ ಕೆಲವು ಒಳ್ಳೆ ಕಾರ್ಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈ ಮಾಸದಲ್ಲಿ ಇದು ವಿಷ್ಣು ಹಾಗೂ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಮಾಸ ಆಗಿರೋದ್ರಿಂದ ಈ ಮಾಸದಲ್ಲಿ ಮನೆಯಲ್ಲಿ ಕೋಪ, ಜಗಳ, ಕಠಿಣವಾದ ಮಾತುಗಳನ್ನು ಆಡಬಾರ್ದು. ಇದರಿಂದ ಮನೆಯಲ್ಲಿ ದೈವಬಲ ಅನ್ನೋದು ಕಡಿಮೆ ಆಗುತ್ತೆ. ಲಕ್ಷ್ಮೀ ದೇವಿ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ. ನೀವು ಮಾಡಿದಂಥ ಒಂದು ಪೂಜೆ ಏನಿದೆ ಅದು ಫಲವನ್ನು ನೀಡೋದಿಲ್ಲ. ಆದ್ದರಿಂದ ಈ ಮಾಸದಲ್ಲಿ ಆದಷ್ಟು ಕೋಪ, ಜಗಳ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಗುರುವಾರದ ದಿವಸ ಕೂದಲಿಗೆ ಕತ್ತರಿಯನ್ನು ಹಾಕುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ದಿವಸ ಕೂದಲನ್ನು ಕತ್ತರಿಸಬಾರ್ದು. ಯಾಕೆಂದರೆ ಗುರುವಾರದ ದಿನ ದೈವ ಬಲ ಹೆಚ್ಚಾಗಿ ಇರೋದ್ರಿಂದ ಹಾಗೂ ವಿಷ್ಣುವಿನ ಬಲ ಕೂಡ ಹೆಚ್ಚಾಗಿ ಇರೋದ್ರಿಂದ ಕೂದಲಿಗೆ ಕತ್ತರಿಯನ್ನು ಹಾಕುವಂಥದ್ದು ನಿಷಿದ್ಧ. ಅದೇ ರೀತಿ ಗುರುವಾರದ ದಿನ ಲಕ್ಷ್ಮೀ ವ್ರತವನ್ನು ಮಾಡೋದ್ರಿಂದ ತಲೆಗೆ ಎಣ್ಣೆಯನ್ನು ಹಾಕೋದ್ರಿಂದ ಕೂಡ ನಿಮ್ಮ ಪೂಜೆ ಫಲವನ್ನು ನೀಡೋದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಈ ದಿವಸ ತಲೆಗೆ ಎಣ್ಣೆಯನ್ನು ಹಚ್ಕೋಬೇಡಿ. ಇನ್ನು ತುಳಸಿಯ ಎಲೆಗಳನ್ನು ಕೀಳುವಂಥದ್ದು. ಈ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಎಲೆಯನ್ನು ಕೀಳೋದಕ್ಕೆ ಹೋಗಬೇಡಿ. ಏಕೆಂದರೆ ತುಳಸಿ ಗಿಡ ಅಂದರೆ ಅದು ವಿಷ್ಣುವಿನ ಸ್ವರೂಪ ಆಗಿರೋದ್ರಿಂದ ಈ ಮಾಸದಲ್ಲಿ ತುಳಸಿಯ ಎಲೆಗಳನ್ನು ಕೀಳೋದ್ರಿಂದ ನಿಮ್ಮ ಆ ದೈವಬಲ ಅನ್ನೋದು ಕಡಿಮೆಯಾಗಿ ಕಷ್ಟಗಳು ಎದುರಾಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ತುಳಸಿ ಗಿಡ ಕತ್ತರಿಸೋದಾಗಲಿ ಆ ಎಲೆಗಳನ್ನು ಕೀಳೋದಾಗಲಿ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಮನೆಯಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸುವಂಥದ್ದು, ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಬೈಯುವಂಥದ್ದು, ಮಕ್ಕಳನ್ನು ಹೊಡೆಯುವಂಥದ್ದು ಈ ರೀತಿ ಕೂಡ ಮಾಡೋದ್ರಿಂದ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಹೆಚ್ಚಾಗುತ್ತೆ. ಆದ್ದರಿಂದ ಈ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಇನ್ನು ಈ ಮಾಸದಲ್ಲಿ ಗುರುವಾರ ಲಕ್ಷ್ಮೀ ವ್ರತವನ್ನು ಮಾಡುವಂಥವರು ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು. ಈ ಮಾಸದಲ್ಲಿ ಆದಷ್ಟು ಗುರುವಾರದ ದಿನ ಮಾಂಸಾಹಾರವನ್ನು ಮನೆಯಲ್ಲಿ ಮಾಡೋದಾಗಲಿ ತಿನ್ನೋದಾಗಲಿ ಬೇರೆಯವರಿಗೆ ಮಾಡಿಕೊಡೋದಾಗಲಿ ಆ ಒಂದು ದಿವಸ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಈ ಮಾಸದಲ್ಲಿ ಅದರಲ್ಲೂ ರಾತ್ರಿಯ ವೇಳೆ ಆಹಾರವನ್ನು ವ್ಯರ್ಥ ಮಾಡುವಂಥ ತಪ್ಪನ್ನು ಮಾಡಬೇಡಿ. ನೀವು ಮನೆಯಲ್ಲಿ ಆಹಾರವನ್ನು ವ್ಯರ್ಥ ಮಾಡೋದ್ರಿಂದ ನಿಮಗೆ ದಾರಿದ್ರ್ಯತೆ ಅನ್ನೋದು ಬರುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಆಹಾರವನ್ನು ವ್ಯರ್ಥ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಈ ಮಾರ್ಗಶಿರ ಮಾಸದ ಅಮಾವಾಸ್ಯೆಯ ದಿವಸ ಯಾವುದೇ ಕಾರಣಕ್ಕೂ ಕೂಡ ಸಾಲವನ್ನು ಯಾರಿಗೂ ನೀಡೋದಕ್ಕೆ ಹೋಗಬೇಡಿ. ಅಥವಾ ಹಾಗೇ ಯಾರಿಗೂ ಕೂಡ ಹಣವನ್ನು ಸುಮ್ಮನೆ ದಾನವಾಗಿ ಆಗಲಿ ಕೊಡೋದಕ್ಕೆ ಹೋಗಬೇಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಧನಬಲ ಅನ್ನೋದು ಕಡಿಮೆ ಆಗುತ್ತೆ. ನಿಮ್ಮ ಮನೆಯಲ್ಲಿ ಹಣದ ಹರಿವು ಅನ್ನೋದು ಬಹಳನೇ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಅಮಾವಾಸ್ಯೆ ದಿವಸ ಯಾರಿಗೂ ಕೂಡ ಹಣವನ್ನು ಕೊಡೋದಕ್ಕೆ ಹೋಗಬೇಡಿ. ಹಾಗೆ ಈ ಮಾಸದಲ್ಲಿ ದೇವರ ಕೋಣೆಯನ್ನು ಅಶುಚಿಯಾಗಿ ಇಟ್ಕೊಳ್ಳೋಂಥ ತಪ್ಪನ್ನು ಮಾಡಬೇಡಿ. ಶುದ್ಧವಾಗಿ ಇಡದೆ ಅದನ್ನು ಕೊಳಕಾಗಿ ಇಟ್ಕೊಳ್ಳೋಂಥದ್ದು, ಹಾಗೆ ಪೂಜೆಯನ್ನು ಕೂಡ ಮಾಡ್ತೇವೆ, ದೀಪವನ್ನು ಕೂಡ ಹಚ್ಚದೆ ಕತ್ತಲಲ್ಲಿ ಹಾಗೆ ಪ್ರತಿದಿನ ಬಿಟ್ಬಿಡೋವಂಥದ್ದು ಈ ರೀತಿ ತಪ್ಪುಗಳನ್ನು ಮಾಡಬೇಡಿ. ಆದಷ್ಟು ಈ ಮಾಸದಲ್ಲಿ ದೇವರ ಕೋಣೆಯನ್ನು ಸ್ವಚ್ಛವಾಗಿ ಇಟ್ಕೊಂಡು ಒಂದು ದೀಪವನ್ನಾದರೂ ಹಚ್ಚೋದ್ರಿಂದ ಬಹಳನೇ ಒಳ್ಳೆಯದು. ಇನ್ನು ಈ ಎಲ್ಲ ತಪ್ಪುಗಳನ್ನು ಮಾಡೋದ್ರಿಂದ ನೀವು ಮಾಡೋಂಥ ಪೂಜೆ ಫಲವನ್ನು ನೀಡೋದಿಲ್ಲ. ಹಾಗೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ. ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಹೆಚ್ಚಾಗಿ ಧನ ಪ್ರವಾಹ ಅನ್ನೋದು ಕಡಿಮೆ ಆಗುತ್ತೆ. ಆದ್ದರಿಂದ ಈ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಇನ್ನು ಈ ಮಾಸದಲ್ಲಿ ಮಾಡಲೇಬೇಕಾದಂಥ ಒಳ್ಳೆಯ ಕಾರ್ಯಗಳು ಯಾವುದು ಅಂತ ಹೇಳಿದ್ರೆ, ಈ ಮಾಸದಲ್ಲಿ ಅನ್ನ ಮತ್ತು ಆಹಾರ ನೀರನ್ನು ದಾನವಾಗಿ ಮಾಡೋದ್ರಿಂದ ಬಹಳನೇ ಪುಣ್ಯ ಅನ್ನೋದು ಲಭಿಸುತ್ತೆ. ಯಾರಿಗಾದರೂ ಆಹಾರವನ್ನು ದಾನವಾಗಿ ಕೊಡೋದು, ಹಾಗೆ ಕನಿಷ್ಠ ಪಕ್ಷ 1 ಲೋಟ ನೀರನ್ನಾದರೂ ಕೂಡ ಯಾರಿಗಾದರೂ ಕೊಡೋದ್ರಿಂದ ಕೂಡ ನಿಮಗೆ ಪುಣ್ಯ ಅನ್ನೋದು ಲಭಿಸುತ್ತೆ. ಅದರಲ್ಲೂ ಕೂಡ ಶನಿವಾರ ಮತ್ತು ಗುರುವಾರದ ದಿವಸ ನೀವು ಹಳದಿ ಬಣ್ಣದ ಯಾವುದೇ ಹಣ್ಣುಗಳನ್ನು ಯಾರಿಗಾದರೂ ದಾನವಾಗಿ ಕೊಡುವಂಥದ್ದು, ಹಾಗೆ ವಸ್ತ್ರದಾನವನ್ನು ಮಾಡುವಂಥದ್ದು ಈ ರೀತಿಯಾದ ದಾನವನ್ನು ಮಾಡೋದ್ರಿಂದ, ನಿಮ್ಮ ಕೈಲಾದ ಸಣ್ಣ ಪುಟ್ಟ ದಾನವನ್ನು ಮಾಡೋದ್ರಿಂದ ಕೂಡ ನಿಮ್ಮ ಒಂದು ಪುಣ್ಯ ಅನ್ನೋದು ಹೆಚ್ಚಾಗುತ್ತೆ. ಅದೇ ರೀತಿ ನಿಮ್ಮ ಪೂಜೆಗೆ ಫಲ ಅನ್ನೋದು ಹೆಚ್ಚಾಗುತ್ತೆ. ಈ ಮಾಸದಲ್ಲಿ ಮಾಡಿದಂಥ ದಾನ ಧರ್ಮಕ್ಕೆ 10 ಪಟ್ಟು ಹೆಚ್ಚು ಫಲ ಅನ್ನೋದು ಸಿಗುತ್ತೆ. ನೀವು ಮಾಡೋ ಒಂದು ಸಣ್ಣ ದಾನ ಧರ್ಮ ಕೂಡ
10 ಪಟ್ಟು ಹೆಚ್ಚು ನಿಮಗೆ ಫಲವನ್ನು ನೀಡುತ್ತೆ. ಆದ್ದರಿಂದ ನಿಮ್ಮ ಕೈಲಾದ ಸಣ್ಣ ಪುಟ್ಟ ದಾನವನ್ನಾದರೂ ಈ ಮಾಸದಲ್ಲಿ ಮಾಡೋದು ಬಹಳನೇ ಒಳ್ಳೆಯದು. ಇನ್ನು ಪ್ರತಿ ದಿವಸ ಸಂಜೆ ತುಳಸಿ ಗಿಡದ ಮುಂದೆ ಕನಿಷ್ಠ ಪಕ್ಷ 1 ದೀಪವನ್ನು ಹಚ್ಚಿಡೋದ್ರಿಂದ ತುಂಬಾ ಒಳ್ಳೆಯದು. ಇದರಿಂದ ನಿಮ್ಮ ಮನೆಯಲ್ಲಿ ಇದ್ದಂತಹ ಅಡೆತಡೆಗಳು ಹಾಗೆ ಕಷ್ಟಗಳು ದೂರ ಆಗುತ್ತೆ. ಹಾಗೆಯೇ ಮನೆಯನ್ನು ಈ ಮಾಸದಲ್ಲಿ ಆದಷ್ಟು ಶುಚಿಯಾಗಿ ಇಟ್ಕೊಂಡು ಬೆಳಗಿನ ಸಮಯದಲ್ಲಿ ಸಾಂಬ್ರಾಣಿಯನ್ನು ಹಾಕೋದ್ರಿಂದ ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಕಾರಾತ್ಮಕ ಶಕ್ತಿ ಅನ್ನೋದು ಬರುತ್ತೆ. ಮನೆಯಲ್ಲಿ ಒಂದು ದೈವ ಬಲ ಅನ್ನೋದು ಹೆಚ್ಚಾಗುತ್ತೆ. ನಿಮ್ಮ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ. ಪ್ರತಿ ದಿವಸ ಸಾಧ್ಯವಾಗದಿದ್ದರೂ ಕೂಡ ಗುರುವಾರ ದಿನ, ಶುಕ್ರವಾರ, ಮಂಗಳವಾರ ಇಂಥ ದಿನಗಳಲ್ಲಿ ನೀವು ಸಾಂಬ್ರಾಣಿಯ ಧೂಪವನ್ನು ಹಾಕೋದ್ರಿಂದ ಮನೆಯಲ್ಲಿ ದೈವ ಬಲ ಅನ್ನೋದು ಹೆಚ್ಚಾಗುತ್ತೆ. ಧನ, ಆರೋಗ್ಯ ಹಾಗೆ ಮನಃಶಾಂತಿ 3 ಕೂಡ ಬಲಗೊಳ್ಳುತ್ತೆ. ಹಾಗೆ ಈ ಮಾಸದಲ್ಲಿ ನಿಮ್ಮ ತಾಯಿ ತಂದೆಗೆ ನೀವು ಮಾಡುವಂತಹ ಸೇವೆ ನಿಮಗೆ 10 ಪಟ್ಟು ಹೆಚ್ಚು ಫಲವನ್ನು ನೀಡುತ್ತೆ. ಹಾಗೆ ನಿಮಗೆ ಪುಣ್ಯ, ಅನಂತ ಪುಣ್ಯ ಅನ್ನೋದು ಲಭಿಸುತ್ತೆ. ಆದ್ದರಿಂದ ಈ ಮಾಸದಲ್ಲಿ ಸಾಧ್ಯವಾದಷ್ಟು ನಿಮ್ಮ ಪೋಷಕರಿಗೆ ಸೇವೆಯನ್ನು ಮಾಡೋದ್ರಿಂದ 10 ಪಟ್ಟು ಹೆಚ್ಚು ಫಲವನ್ನು ಅನುಭವಿಸ್ತೀರಾ. ಅದೇ ರೀತಿ ಈ ಮಾಸದಲ್ಲಿ ಮನಃಶಾಂತಿ ಅನ್ನುವಂಥದ್ದು ಬಹಳನೇ ಮುಖ್ಯ. ಈ ಮಾಸದಲ್ಲಿ ಆದಷ್ಟು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋಂಥದ್ದು ಬಹಳನೇ ಒಳ್ಳೆಯದು. ಎಲ್ಲಿ ಮನಃಶಾಂತಿ ಇರುತ್ತೋ ಅಲ್ಲಿ ದೈವ ಬಲ ಅನ್ನೋದು ತಾನಾಗೇ ಬರುತ್ತೆ. ಈ ಮಾಸದ ಅರ್ಥ ಏನು ಅಂತ ಹೇಳಿದ್ರೆ, ಮನಃಶಾಂತಿ ಅನ್ನೋದು ಇದ್ದರೆ ದೈವ ಬಲ ತಾನಾಗೇ ಸಿಗುತ್ತೆ ಅಂತ ಅರ್ಥ. ಆದ್ದರಿಂದ ಈ ಮಾಸದಲ್ಲಿ ನೀವು ಮಾಡುವಂಥ ಈ ಸಣ್ಣ ಪುಟ್ಟ ಒಳ್ಳೆಯ ಕಾರ್ಯಗಳು ನಿಮಗೆ 10 ಪಟ್ಟು ಹೆಚ್ಚು ಫಲವನ್ನು ನೀಡುತ್ತೆ. ಸಾಕ್ಷಾತ್ ಮಹಾವಿಷ್ಣು ಹಾಗೆ ಮಹಾಲಕ್ಷ್ಮಿಯ ನೇರ ಅನುಗ್ರಹ ಅನ್ನೋದು ಸಿಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಸದಲ್ಲಿ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು, ಆ ತಪ್ಪುಗಳನ್ನು ಮಾಡೋದ್ರಿಂದ ಏನೆಲ್ಲ ಕೆಟ್ಟ ಫಲಗಳು ಸಿಗುತ್ತೆ, ಅದೇ ರೀತಿ ಯಾವೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಬೇಕು, ಅದರಿಂದ ಯಾವೆಲ್ಲ ಒಳ್ಳೆಯ ಫಲಗಳು ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಎಲ್ಲವನ್ನು ಕೂಡ ನೀವು ತಪ್ಪದೆ ಅನುಸರಿಸಿ ಆ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯ ಅನುಗ್ರಹವನ್ನು ನಿಮ್ಮ ಕುಟುಂಬದವರಿಗೆಲ್ಲ ಪಡೆದುಕೊಳ್ಳಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.